ಇಲ್ಲಿ ಸತ್ತಾಗ ಅಲ್ಲ, ಬದುಕಿದ್ದಾಗಲೇ ನಾಲ್ವರು ಹೊತ್ತೊಯ್ಯಬೇಕಾದಂತ ಪರಿಸ್ಥಿತಿ ಇದೆ. ಸತ್ತ ಮೇಲೆ 4 ಜನ ಹೊತ್ತೊಯ್ಯುವಂಥದ್ದಿದ್ದೇ ಇದೆ. ಆದ್ರೆ ಬದುಕಿದ್ದಾಗಲೇ ಆ ರೀತಿಯಾದಂತಹ ಪರಿಸ್ಥಿತಿ. ಜೀವವನ್ನ ಉಳಿಸ್ಬೇಕು ಅಂತಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತಾರೋ ಅದೇ ರೀತಿ ಕರ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರಾದ್ರೂ ಅನಾರೋಗ್ಯ ತಪ್ಪಿದ್ರು ನಡೆಯೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಹೆಗಲ ಮೇಲೆ ಹೊತ್ತು ಸಾಗಬೇಕು. ಇದು ಖಾನಾಪುರದ ಅಂಗಾಂವ್ ಗ್ರಾಮದ ಜನರ ಗೋಳಿನ ಕತೆ. ಈ ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲ, ಸೇತುವೆ ಕೂಡ ಇಲ್ಲ. ತೀವ್ರ ಜ್ವರ ಬಂದಂತ ಮಹಿಳೆಯನ್ನ 5 ಕಿಲೋಮೀಟರ್ ಹೊತ್ತು ಸಾಗಿಸಿದ್ದಾರೆ ಅಲ್ಲಿನ ಜನ. ಹರ್ಷದ ಹರಿಶ್ಚಂದ್ರ ಗಾಡಿ, 36 ವರ್ಷದವರು, ಜ್ವರದಿಂದ ಬಳಲ್ತಾ ಇದ್ರು. ಆಂಬ್ಯುಲೆನ್ಸ್ ಬರೋ ಸ್ಥಳಕ್ಕೆ ಗ್ರಾಮಸ್ಥರೇ ರೋಗಿನ ಕರೆದೊಯ್ಯಬೇಕು. ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ, ಜನ ಪರದಾಡ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಸದ್ಯ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದ್ರೆ ಆ ಆಂಬ್ಯುಲೆನ್ಸ್ ಇರೋವಂತ ಸ್ಥಳಕ್ಕೂ ಕೂಡ ಕರೆದುಕೊಂಡು ಹೋಗಬೇಕು. ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ 5 ಕಿಲೋಮೀಟರ್ ವರೆಗೂ ಕೂಡ ಆಂಬ್ಯುಲೆನ್ಸ್ ಜಾಗಕ್ಕೆ ಕರೆದುಕೊಂಡು ಹೋಗಬೇಕಾದಂತ ಪರಿಸ್ಥಿತಿ. ಅದು ಯಾವ ರೀತಿ ಅಂತಂದ್ರೆ ಬದುಕಿದ್ದಾಗಲೇ ಸತ್ತ ಹಣದ ರೀತಿ ಕರ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಅದ ರಸ್ತೆ ಇಲ್ಲ, ಜೊತೆಗೆ ಸೇತುವೆಗಳಿಲ್ಲ, ಮೊಬೈಲ್ ನೆಟ್ವರ್ಕ್ ಅಂತೂ ಹೇಳೋದೇ ಬೇಡ, ಇಲ್ವೇ ಇಲ್ಲ. ಗ್ರಾಮಸ್ಥರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಒಂದ್ ಕಡೆ ಮಳೆ ಸುರಿತಾ ಇದೆ. ರೈನ್ ಕೋಟ್ಗಳನ್ನ ಹಾಕಿ ಮಹಿಳೆಗೂ ಹುಷಾರಿರ್ಲಿಲ್ಲ, ಜ್ವರ ಬಂದಿತ್ತು, ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಚಿಕಿತ್ಸೆ ಕರ್ಕೊಂಡು ಹೋಗ್ಬೇಕು. ಆಂಬ್ಯುಲೆನ್ಸ್ ಬಂದಿದೆ, ಆದ್ರೆ ಆಂಬ್ಯುಲೆನ್ಸ್ ಎಲ್ಲಿ ಬಂದಿದೆ? ಮನೆ ಬಾಗಿಲಿಗಲ್ಲ, 5 ಕಿಲೋಮೀಟರ್ ದೂರದಲ್ಲಿದೆ. ಆ 5 ಕಿಲೋಮೀಟರ್ ದೂರದವರೆಗೂ ಕೂಡ ಗ್ರಾಮಸ್ಥರು ಪರದಾಡಬೇಕು. 4-5 ಜನ ಹೊತ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. हम गाँव ग्रामस्थ हूँ। मेरा नाम हरिश्चंद्र कृष्ण गाड़ी है। मेरी वाइफ हर्षदा, उसको कल 1 बजे से कुछ दिमाग में चढ़ गया बोल के वो बीमार हो गई और वो बहुत बीमार हो गई। उसको लाने के लिए हम बहुत कोशिश की रही। हम गाँव में रास्ता में, इसलिए हमको बहुत ये हुआ। 10-12 आदमी उसको उठा के 3-3.5 किलोमीटर हमको उधर लेके आना पड़ा। बाद में एम्बुलेंस आई और लेके गई। ಮತ್ತಷ್ಟು ಡೀಟೇಲ್ಸ್ ಅನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡ್ತಾ ಹೋಗ್ತಾರೆ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಎಂತ ಅವಸ್ಥೆ ನೋಡಿ, ಇಲ್ಲಿ ಬದುಕಿದ್ದಾಗಲೇ ಈ ರೀತಿಯಾಗಿ ಸತ್ತ ಹೆಣದ ರೀತಿಯಲ್ಲಿ 4-5 ಜನ ಹೊತ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ. ಆಂಬ್ಯುಲೆನ್ಸ್ ವರ್ಗು ಹೋಗ್ಬೇಕಂತಂದ್ರೂ ಇದೇ ರೀತಿ ಪರಿಸ್ಥಿತಿ ಅಂತಂದ್ರೆ ಆ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ? ಜೊತೆಗೆ ಯಾಕಾಗಿ ಇಂಥದ್ದೊಂದು ಅವ್ಯವಸ್ಥೆ, ಎಷ್ಟು ವರ್ಷಗಳಿಂದ ಇಂಥದ್ದೊಂದು ಅವ್ಯವಸ್ಥೆ ಇದೆ? ಜೊತೆಗೆ ಅಲ್ಲಿನ ಅಧಿಕಾರಿಗಳು ಏನೇ ಉತ್ತರವನ್ನ ಕೊಡ್ತಾರೆ? ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೇಕಾಗತ್ತೆ. ಪ್ರಮುಖವಾಗಿ 75 ವರ್ಷಗಳು ಸ್ವತಂತ್ರ ಸಿಕ್ಕು 75 ವರ್ಷ ಕಳೆದ್ರೂ ಸಹ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅಂಗಾಂವ್ ಗ್ರಾಮಕ್ಕೆ ಇಲ್ಲಿವರೆಗೂ ರಸ್ತೆ ನಿರ್ಮಾಣ ಆಗಿಲ್ಲ, ಕರೆಂಟು, ವಿದ್ಯುತ್ ಸಂಪರ್ಕ ಮತ್ತು ಫೋನ್ ನೆಟ್ವರ್ಕ್ ಸಂಪರ್ಕ ಇಲ್ಲಿವರೆಗೂ ಸಿಕ್ಕಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮದಲ್ಲಿ ಈ ಮಳೆ ಆಯ್ತು ಪ್ರಾರಂಭ ಆದ್ರೆ ಸಾಕು, ಅಲ್ಲಿರುವಂತಹ ಜನರಿಗೆ ಒಂದು ನಿತ್ಯ ರೋದನೆ ಅಂತಾನೆ ಹೇಳ್ಬೇಕಾಗತ್ತೆ. ಪ್ರಮುಖವಾಗಿ ಏನು 5 ಕಿಲೋಮೀಟರ್ ಅಂತರದಿಂದ ಆ ಒಂದು ಏನು ಅಂಗಾಂವ್ ಗ್ರಾಮದಲ್ಲಿರುವಂತಹ ಏನು ಮಹಿಳೆ ಇರ್ತಾಳೆ, ಒಂದು 36 ವರ್ಷದ ಮಹಿಳೆ. ಆ ಮಹಿಳೆ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲುವ ಸಮಯದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಕ್ಕೆ 108ಗೆ ಕರೆ ಮಾಡ್ಬೇಕಂದ್ರೂ ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅಂಗಾಂವ್ ಗ್ರಾಮಸ್ಥರು ಏನು ಹರ್ಷಿದಾ ಅಂತ ಇರ್ತಾಳೆ, ಹರ್ಷಿದಾಳನ್ನ ಅವ್ರು 5 ಕಿಲೋಮೀಟರ್ ಅಂತರದವರೆಗೂ 5 ಕಿಲೋಮೀಟರ್ವರೆಗೆ ಆ ಗ್ರಾಮದಿಂದ 5 ಕಿಲೋಮೀಟರ್ ಅಂತರವರೆಗೂ ಸಹ ಒಂದು ಕಟ್ಟಿಗೆ ಸ್ಟ್ರೆಚರ್ ನ ತಾವೇ ರೆಡಿ ಮಾಡ್ಕೊಂಡು 5 ಕಿಲೋಮೀಟರ್ ಬರ್ತಾರೆ. 5 ಕಿಲೋಮೀಟರ್ ಬಂದ ನಂತರ ಒಂದು ನೆಟ್ವರ್ಕ್ ಸಿಗುತ್ತೆ. ಆ ನೆಟ್ವರ್ಕ್ ಸಿಕ್ಕಂತ ಒಂದು ನೆಟ್ವರ್ಕ್ ಇಂದ 108ಗೆ ಕರೆ ಮಾಡ್ತಾರೆ. 108ಗೆ ಕರೆ ಮಾಡಿದ ನಂತರ ಅಲ್ಲಿಗೆ ಬಂದಂತ ಆಂಬುಲೆನ್ಸ್ ಅವನ್ನ ಹೊತ್ತುಕೊಂಡು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಸಾಗಿಸ್ತಾರೆ. ಜಿಲ್ಲಾಸ್ಪತ್ರೆಗೆ ಸಾಗಿಸಿದ ನಂತರ ಅಲ್ಲಿ ಹರ್ಷಿದಾ ಏನು ಅವರು ಒಂದು ಆರೋಗ್ಯ ಚಿಕಿತ್ಸೆಯನ್ನು ಪಡ್ಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದ್ರೆ ಇಲ್ಲಿವರೆಗೂ ಸಹ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು ಈ ಅಂಗಾಂವ್ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಪ್ರಮುಖ ಮೂಲಭೂತ ಸೌಲಭ್ಯಗಳನ್ನು ವಂಚನೆಯಿಂದ ಒಳಗಾದಂತ ಅಂಗಾಂವ್ ಗ್ರಾಮಕ್ಕೆ ಒಂದು ಕುಡಿಯುವ ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು ಮತ್ತು ಒಂದು ಕರೆಂಟ್ ಆಗಿರ್ಬೋದು ಇದನ್ನು ಒದಗಿಸುವ ನಿಟ್ಟಿನಲ್ಲಿ ಯಾವುದೋ ಕೆಲಸ ಮಾಡ್ತಾ ಇಲ್ಲ. ಈ ಜಿಲ್ಲಾ ಉಸ್ತುವಾರಿ ಸಚಿವ ಜಾರಕಿಹೊಳಿ ಅವರು ಸಹ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ಏನು ಕಳೆದ 75 ವರ್ಷಗಳ ನಂತರ ಆ ಗ್ರಾಮ ಇವತ್ತು ಕುಗ್ರಾಮ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಇನ್ನಾದ್ರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಆ ಗ್ರಾಮಕ್ಕೆ
ಒಂದು ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು, ಒಂದು ವಿದ್ಯುತ್ ಮತ್ತು ಏನು ನೆಟ್ವರ್ಕ್ ಅನ್ನ ಕಲ್ಪಿಸಿಕೊಡ್ಬೇಕಂತೇಳಿ ಈಗಾಗಲೇ ಜನ ಆಗ್ರಹ ಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಈ ಕಾಡಂಚಿನ ಗ್ರಾಮದಲ್ಲಿರುವಂತಹ ಸುಮಾರು 10ಕ್ಕೂ ಹೆಚ್ಚು ಏನು ಹಳ್ಳಿಗಳಿದಾವೆ, ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಆ ಕಾಡಂಚಿನಲ್ಲಿರುವಂತಹ ಹಳ್ಳಿಗಳಿಗೆ ನಿರಂತರವಾಗಿ ವಿದ್ಯುತ್ ಕಲ್ಪಿಸಿಕೊಡ್ಬೇಕು, ಅಷ್ಟೇ ಅಲ್ಲದೆ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು, ಆರೋಗ್ಯದ ಕಲ್ಪಿಸಿಕೊಡ್ಬೇಕಂತೇಳಿ ಜನ ಆಗ್ರಹ ಪಡಿಸಿದ್ರು ಸಹ ಸರ್ಕಾರ ನಿರ್ಲಕ್ಷ್ಯಗೊಳ್ಳದಾಗಿದೆ. ಕಾಡಿನಂಚಿನಲ್ಲಿರುವ ಜನರಿಗೆ ಒಂದು ಬೇರೆ ಕಡೆ ಸ್ಥಳಾಂತರವನ್ನು ಮಾಡಿಕೊಡ್ಬೇಕಾಗಿತ್ತು. ಅದನ್ನೂ ಸಹ ಇವತ್ತು ಸರ್ಕಾರ ಮಾಡದ ಹಿನ್ನೆಲೆಯಲ್ಲಿ ಅದರಲ್ಲಿರುವಂತಹ ಒಂದು ಏನು ಜನರಿದ್ದಾರೆ ಅವರ ಜೀವನ ಅಸ್ವಸ್ಥಗೊಂಡಿದೆ ಅಂತಾನೆ ಹೇಳ್ಬೇಕಾಗತ್ತೆ ಅಶ್ವಿನಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಜ್ವರ ಬಂದಿದೆ ಮಹಿಳೆಗೆ, ಜ್ವರ ಬಂದಂತ ಮಹಿಳೆಯನ್ನ 5 ಕಿಲೋಮೀಟರ್ ಹೊತ್ಕೊಂಡು ಸಾಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಗಮನಿಸಿರ್ತೀವಿ, ಆಂಬುಲೆನ್ಸ್ 1 ನಿಮಿಷ ಲೇಟ್ ಆಗಿ ಬಂದರೂ ಕೂಡ ಅನೇಕ ಪ್ರಾಣಗಳಿಗೆ ಕುತ್ತು ತಂದಿರುವಂತಹ ಘಟನೆಗಳು ನಮ್ಮ ಕಣ್ಮುಂದೆನೇ ಇದೆ, ಅನೇಕ ಉದಾಹರಣೆಗಳು ಕೂಡ ಇದೆ. 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಎಷ್ಟು ಸಮಯ ಹಿಡಿಯುತ್ತೆ? ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಆ ಭಾಗದಲ್ಲಿ ಏನ್ ಗತಿ ಅನ್ನುವಂತ ಭಯ, ಆ ಭಯದಿಂದಲೇ ಗ್ರಾಮಸ್ಥರು ಬದುಕ್ತಾ ಇದ್ದಾರೆ. ಅಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಆಂಬ್ಯುಲೆನ್ಸ್ ವರೆಗೂ ಕೂಡ ಸಾಗಬೇಕು ಅಂತಂದ್ರೆ 5 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಆ ನಂತರದಲ್ಲಿ ನೆಟ್ವರ್ಕ್ ಸಿಗುತ್ತೆ, ಅಲ್ಲಿ ಬಂದು ಆಂಬ್ಯುಲೆನ್ಸ್ಗೂ ಕೂಡ ಕಾಲ್ ಮಾಡಬೇಕಾದಂತ ಪರಿಸ್ಥಿತಿ ಆ ಗ್ರಾಮಸ್ಥರದ್ದು. ಆದಷ್ಟು ಬೇಗ ರಸ್ತೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದನ್ನ ಅಲ್ಲಿನ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ.